ಆಫೀಸ್ ಕೆಲಸ ಮುಗಿಸಿ ಮನೆಗೆ ಹೊರಟಿದ್ರು. ಕಾರ್ಖಾನೆ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಿದ್ದವರು ಕೂಡ ಮನೆ ಕಡೆ ಹೆಜ್ಜೆ ಹಾಕಿದ್ರು. ಆದ್ರೆ ಇಂಥ ಹೊತ್ತಲ್ಲೇ ಎಂಟ್ರಿ ಆಗಿದ್ದ ಮಳೆರಾಯ ಬೆಂಗಳೂರಿಗರನ್ನ ಹೈರಾಣ್ ಮಾಡಿದ್ದ. ಜಸ್ಟ್ ಅರ್ಧ ಗಂಟೆ ಸುರಿದ ಮಳೆ ನಗರದ 10 ರಸ್ತೆಗಳನ್ನೇ ಮಾಯ ಮಾಡಿತ್ತು. ರೆಸಿಡೆನ್ಸಿ ರಸ್ತೆಯಲ್ಲಿದ್ದೀನಿ. ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದ ಅರ್ಧ ಗಂಟೆಯಿಂದ ಜೋರಾದ ಮಳೆ ಸುರಿತಾ ಇದೆ. ನಾನೀಗ KR ಮಾರ್ಕೆಟ್ ಟೌನ್ ಹಾಲ್ ಮುಂಭಾಗದ ರಸ್ತೆಗಳಲ್ಲಿ ಇದ್ದೀನಿ. ನೀವು ನೋಡ್ಬೋದು ಹೇಗಿದೆ ಚಿತ್ರಣ ಅಂತ ಹೇಳಿ. ಸಂಜೆವರೆಗೂ ಮೋಡ ಮುಸುಕಿನ ಆಟ. ಸಂಜೆ ಆಗ್ತಿದ್ದಂತೆ ಮಳೆರಾಯನ ಆರ್ಭಟ. ಅರ್ಧ ಗಂಟೆ ಸುರಿದ ಮಳೆ ಅರ್ಧ ಬೆಂಗಳೂರಿನಲ್ಲೇ ಅವಾಂತರ ಸೃಷ್ಟಿಸಿತ್ತು. ಎರ್ರಾಬಿರ್ರಿ ಅಂತ ಸುರಿದ ಮಳೆ ರಸ್ತೆಗಳನ್ನೇ ಮುಳುಗಿಸಿತು. ಸವಾರರಿಗೆ ಸಂಕಷ್ಟ ತಂದಿಟ್ಟಿತು. ಸಂಜೆ ಆಗ್ತಿದ್ದಂತೆ ಅಬ್ಬರಿಸಿ ಬೊಬ್ಬಿರಿದ ಮಳೆ. ಅರ್ಧ ಗಂಟೆ ಮಳೆ, ಅರ್ಧ ಬೆಂಗಳೂರಿನಲ್ಲಿ ರಗಳೆ. ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಅಬ್ಬರಿಸಿ ಮರೆಯಾಗಿದ್ದ ಮಳೆರಾಯ ಇಂದು ಸಂಜೆ ಆಗ್ತಿದ್ದಂತೆ ಬೆಂಗಳೂರಿಗೆ ಮತ್ತೆ ಕಾಲಿಟ್ಟಿದ್ದ. ಅದರಲ್ಲೂ ಅಬ್ಬರಿಸಿ ಬೊಬ್ಬಿರಿದಿದ್ದ. ಸಂಜೆ ಆಗ್ತಿದ್ದಂತೆ ಶಾಂತಿನಗರ, KR ಮಾರ್ಕೆಟ್, ಕಾರ್ಪೊರೇಷನ್ ಸರ್ಕಲ್, ಮೆಜೆಸ್ಟಿಕ್, ಜಯನಗರ, ವಿಜಯನಗರ ಸೇರಿದಂತೆ ಹಲವೆಡೆ ಸಂಜೆ 6 ಗಂಟೆಯಿಂದ 6:30ರವರೆಗೆ ಜೋರು ಮಳೆಯಾಗಿತ್ತು. ಮೆಟ್ರೋ ನಿಲ್ದಾಣದ ಕೆಳಗೆ ಕೆರೆಯೇ ಸೃಷ್ಟಿ. ಇದು ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣ. ಇದೇ ನಿಲ್ದಾಣದ ಕೆಳಗಿನ ರಸ್ತೆಯಲ್ಲಿ ಕೆರೆಯೇ ಸೃಷ್ಟಿಯಾಗಿತ್ತು. ಕೆರೆಯಂತೆ ನೀರು ನಿಂತಿದ್ದು ಸವಾರರು ಸಂಕಷ್ಟ ಅನುಭವಿಸಿದರು. ಕಾಲುವೆಯಂತಾದ ರಿಚ್ಮಂಡ್ ರಸ್ತೆ. ಇತ ಶಾಂತಿನಗರ ರಿಚ್ಮಂಡ್ ರಸ್ತೆಯಲ್ಲೂ ದಿಢೀರ್ ಮಳೆಯಿಂದ ರಸ್ತೆಯೇ ಕಾಲುವೆಯಂತಾಗಿತ್ತು. ರೆಸಿಡೆನ್ಸಿ ರಸ್ತೆಯಲ್ಲಿದ್ದೀನಿ. ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದ ಅರ್ಧ ಗಂಟೆಯಿಂದ ಜೋರಾದ ಮಳೆ ಸುರಿತಾ ಇದೆ. ಆ ಮಳೆಯ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ರೆಸಿಡೆನ್ಸಿ ರಸ್ತೆ ಇರ್ಬೋದು, MG ರೋಡ್ ಇರ್ಬೋದು, ಬ್ರಿಗೇಡ್ ರೋಡ್ ಸೇರಿದಂತೆ ಅಕ್ಕಪಕ್ಕದ ಏರಿಯಾಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಈಗಾಗಲೇ ರಸ್ತೆಗಳ ಮೇಲೆ ನೀರು ಹರಿತಾ ಇರುವಂಥದ್ದು ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ರಸ್ತೆಯಲ್ಲಿ ಅರ್ಧದಿಂದ 1 ಅಡಿಯಷ್ಟು ಮಳೆಯ ನೀರು ತುಂಬಿಕೊಂಡಿರುವಂಥದ್ದು. ಇದಕ್ಕೆ ಪ್ರಮುಖವಾದಂಥ ಕಾರಣ ಅಂತ ಹೇಳಿದ್ರೆ BBMP ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಆಫೀಸ್ ಕೆಲಸ ಮುಗಿಸಿ ಸಂಜೆ ಮನೆಗೆ ಹೊರಟವರು ರಸ್ತೆಯಲ್ಲೇ ಪರದಾಡಿದ್ರು. ಕೆಲವರ ಬೈಕ್ಗಳು ಕೈ ಕೊಟ್ಟಿದ್ವು. ಬಿಲೀವ್ ಮಾಡಕ್ ಆಗ್ತಾ ಇಲ್ಲ. ಅಲ್ಲಿ ಡ್ರೈನ್ ಇದೆ. ಆಕ್ಚುಲಿ ನನ್ನ ಗಾಡಿ ಅಲ್ಲೇ ನಿಂತಿದ್ದೀನಿ. ಅಲ್ಲಿ ನಿಂತ್ಕೊಳಕ್ ಆಗ್ತಾ ಇಲ್ಲ. ಅಂದ್ರೆ ಇಷ್ಟೊಂದು ಜಸ್ಟ್ 20 ಮಿನಿಟ್ಸ್ ಅಲ್ಲಿ ಇಷ್ಟೊಂದು ವಾಟರ್ ಲಾಕಿಂಗ್ ಆಗತ್ತೆ ಅಂತ ನೀರು ಹೋಗೋದ ವ್ಯವಸ್ಥೆ ಮಾಡಬೇಕಿತ್ತು. ಏನಕ್ಕಂದ್ರೆ ನೀವು ನಂಬ್ತೀರಾ ಇಲ್ಲ, ನನ್ನ ಗಾಡಿ ನಿಲ್ತಿದ್ದೀನಿ, ಅಲ್ಲಿ ಡ್ರೈನ್ದು ಓಪನಿಂಗ್ ಇದೆ, ಅಲ್ಲೇ ಜಾಸ್ತಿ ನೀರಿದೆ. ಸುಂಕದಕಟ್ಟೆ ರಸ್ತೆಯಲ್ಲಿ ಸುನಾಮಿ. ಇಲ್ಲಿ ನೋಡಿ, ವಾಹನಗಳು ಹೋಗ್ತಿದ್ದಂತೆ ಸುನಾಮಿಯಂತೆ ನೀರು ಅಪ್ಪಳಿಸ್ತಿದೆ. ಇದು ಸುಂಕದಕಟ್ಟೆಯಲ್ಲಿನ ದೃಶ್ಯ. ಸರ್ಜಾಪುರದಲ್ಲಿ ಸವಾರರ ಸರ್ಕಸ್. ಸರ್ಜಾಪುರದ ವಿಪ್ರೋ ಗೇಟ್ ರಸ್ತೆ ಸಂಪೂರ್ಣ ಜಲಾವೃತವಾಗಿತ್ತು. ಹೀಗಾಗಿ ರಸ್ತೆ ಯಾವುದು, ಗುಂಡಿ ಯಾವುದು, ಫುಟ್ಪಾತ್ ಯಾವುದು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಹೀಗಾಗಿ ವಾಹನ ಸವಾರರು ಮಾತ್ರವಲ್ಲ, ಪಾದಚಾರಿಗಳು ಕೂಡ ಪರದಾಡಿದ್ರು. ಜುನ್ಸಂದ್ರ ಸರ್ಜಾಪುರ ರಸ್ತೆ ಮಳೆ ಬಿದ್ದಿದ್ದು ಬರೀ. RR ನಗರ ರಸ್ತೆಯಲ್ಲಿ ಹಾರರ್ ದೃಶ್ಯ. RR ನಗರದ ಒಳ ರಸ್ತೆಗಳಲ್ಲಿ 1 ಅಡಿವರೆಗೂ ನೀರು ನಿಂತಿತ್ತು. ಹೀಗಾಗಿ ಛಲ್ ಎನ್ನಿಸ್ತಾ ವಾಹನಗಳು ಸಾಗ್ತಿದ್ವು. ಎಲ್ಲಿ ಬಿದ್ದು ಹೋಗ್ತೀವೋ ಅನ್ನೋ ಭಯದಲ್ಲೇ ಬೈಕ್ ಸವಾರರು ಸಾಗ್ತಿದ್ರು. ಹೀಗೆ ಅರ್ಧ ಗಂಟೆ ಸುರಿದ ಮಳೆ ಬೆಂಗಳೂರಿನಲ್ಲಿ 106 ಅವಾಂತರ ಸೃಷ್ಟಿಸಿ ಹೋಗಿದೆ. ಶಿವರಾಜ್, ವಿನಯ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.